ಯಶ್ ಅಭಿನಯದ ಜಾನು ಚಿತ್ರ ಬಹುತೇಕ ಶೂಟಿಂಗ್ನ ಅಂತಿಮ ಹಂತದಲ್ಲಿದೆ. ಮೊನ್ನೆ ಮೈಸೂರು ಲ್ಯಾಂಪ್ಸ್ನಲ್ಲಿ ಚಿತ್ರತಂಡ ಹಾಡೊಂದರ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿತ್ತು. ಅಲ್ಲಿ ನಾಯಕ ಯಶ್ ಸಖತ್ತಾಗಿ ಸ್ಟೆಪ್ ಹಾಕ್ತಾ ಇದ್ರು. 10 ಡಾನ್ಸರ್ಗಳು ಯಶ್ ಹಿಂದೆ ಹೆಜ್ಜೆ ಹಾಕಿದ್ರಿಂದ ಹಾಡಿಗೆ ಇನ್ನಷ್ಟು ರಂಗು ಬಂದಿತ್ತು. ಹಾಗಾದ್ರೆ ಜಾನು ಚಿತ್ರದ ಆ ಮಸ್ತ್ ಸಾಂಗ್ ಹೇಗಿತ್ತು ಅನ್ನೋದನ್ನ ನೋಡ್ಬನ್ನಿ. ಜಾನಿ ಮೇರಾ ನಾಮ್ ಸಿನಿಮಾ ಮಾಡಿ ದುನಿಯಾ ವಿಜಯ್ಗೊಂದು ಸ್ಟೈಲಿಶ್ ಲುಕ್ ಕೊಟ್ಟಿದ್ದ ನಿರ್ದೇಶಕ ಪ್ರೀತಮ್ ಗುಬ್ಬಿ ಈಗ ಜಾನು ಜೊತೆ ಬರ್ತಾ ಇದ್ದಾರೆ. ಚಿತ್ರದ ಟಾಕಿ ಪೋರ್ಷನ್ ಮುಗಿಸಿ 2 ಹಾಡಿನ ಚಿತ್ರೀಕರಣ ಬ್ಯಾಲೆನ್ಸ್ ಇಟ್ಕೊಂಡಿದ್ದ ಚಿತ್ರತಂಡ ಸದ್ಯ ಹಾಡುಗಳನ್ನು ಚಿತ್ರೀಕರಿಸುವಲ್ಲಿ ಬ್ಯುಸಿಯಾಗಿದೆ. ಒಂದು ಹಾಡಿಗೆ ವಿದೇಶಕ್ಕೆ ಹಾರಲಿರೋ ಜಾನು ಟೀಮ್ ಮೈಸೂರು ಲ್ಯಾಂಪ್ಸ್ನಲ್ಲಿ ಹಾಡೊಂದರ ಚಿತ್ರೀಕರಣ ಮಾಡ್ತಾ ಇತ್ತು. ಇದು ನಾಯಕನ ಇಂಟ್ರೊಡಕ್ಷನ್ ಸಾಂಗ್. ಹಾಡಿನಲ್ಲಿ ಯಶ್ ಸ್ಟೈಲ್ ಆಗಿ ಕಾಣಿಸ್ಕೊಳ್ಳೋದಷ್ಟೇ ಅಲ್ಲ, ತಮ್ಮ ರೆಗ್ಯುಲರ್ ಸ್ಟೆಪ್ಗಳನ್ನು ಬಿಟ್ಟು ಹೊಸ ಸ್ಟೈಲ್ನಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. 10 ಡ್ಯಾನ್ಸರ್ಗಳು ಜಾನು ಹಾಡಿನಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಹಾಡಿಗೆ ಕಲರ್ಫುಲ್ ಲುಕ್ ಬಂದಿದೆ. ಜಾನು ಸಖತ್ ಸ್ಟೈಲಿಶ್ ಆಗಿರುವಂಥ ಒಂದು ಸಿನಿಮಾ. ತುಂಬ ಸ್ಟೈಲಿಶ್ ಕ್ಯಾರೆಕ್ಟರ್ ಹುಡುಗ, ಆ್ಯಂಡ್ ಜೊತೆಗೆ ಸ್ವಲ್ಪ ಆ್ಯಕ್ಷನ್ ಇರುತ್ತೆ ಈ ಸಿನಿಮಾಲಿ. ಒಂದು 4 ಮೇಜರ್ ಫೈಟ್ ಇದೆ ಈ ಸಿನಿಮಾಲಿ. ಫಸ್ಟ್ ಟೈಮ್ ನಾನು ಫೈಟಲ್ಲಿ ತುಂಬಾ ಒಂದು ಎಫರ್ಟ್ ಹಾಕಿ ಒಂದು ಬೇರೆ ಥರ ಟ್ರೈ ಮಾಡಿದ್ದೀನಿ. ರವಿ ವರ್ಮಾ ಮಾಸ್ಟರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಕ್ಯಾರೆಕ್ಟ್ರ್ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಇಂಟ್ರೊಡಕ್ಷನ್ ಸಾಂಗ್. ಸೊ ಅದಕ್ಕೆ ಯಾವುದೇ ಒಂದು ಲಿಂಕ್ ಆಗಲಿ ಲಾಜಿಕ್ ಆಗಲಿ ಇರಲ್ಲ. ತುಂಬ ಸ್ಟೈಲಿಶಾಗಿ ಒಂದು ಸಾಂಗ್ ಕೊಡಬೇಕು ಅಂತ ಮಾಡ್ತಾರೆ. ತುಂಬ ಫ್ಲೋರ್ ಮೂಮೆಂಟ್ಸ್ ಎಲ್ಲ ಮಾಡಿ ಇದುವರೆಗೂ ಸುಮಾರು ಫ್ಲೋರ್ ಮೂಮೆಂಟ್ಸ್ ಮಾಡಿದ್ದೀನಿ. ಇನ್ನು ಮುಂದೆ ಇದು ಬೇರೆ, ಇದು ತುಂಬ ಕಟ್ಟಿಂಗ್ಸ್ ಇರುತ್ತೆ, ಆ್ಯಟಿಟ್ಯೂಡ್, ತುಂಬ ಒಂಥರ ಕೊಬ್ಬು ರಿಯಾಕ್ಷನ್ಗಳು, ಸಖತ್ ಕೊಬ್ಬಿದೆ ಇವನಿಗೆ ಅನಿಸೋ ಥರದ್ದು ಒಂದು ಆ್ಯಟಿಟ್ಯೂಡ್ ಇರುವಂಥ ಒಂದು ಸಾಂಗ್. ನಾನು ಯಾವುದೋ ಮ್ಯೂಸಿಕ್ ಇಲ್ಲದೆ ಇರೋದಕ್ಕೆ ಬಲವಂತವಾಗಿ ನಾನು ಡ್ಯಾನ್ಸ್ ಕೊಟ್ಟು ಎಂಟರ್ಟೈನ್ ಮಾಡೋಷ್ಟು ಅಷ್ಟು ಟ್ಯಾಲೆಂಟೆಡ್ ಅಲ್ಲ. ಬೇಸಿಕಲಿ ಆ ಮ್ಯೂಸಿಕ್ ಹೆಂಗಿರುತ್ತೆ ಅದನ್ನು ಎಂಜಾಯ್ ಮಾಡ್ತೀನಿ ನಾನು. ಮ್ಯೂಸಿಕ್ ನನಗೆ ಬಾಡಿಲಿ ಇಳಿಬೇಕು ಅಂತ, ಆ ಒಂದೊಂದು ಬೀಟ್ ಬಾಡಿಲಿ ಇಳಿದು ಅದು ಎಕ್ಸ್ಪ್ರೆಸ್ ಆದಾಗ ಚೆನ್ನಾಗಿ ಬರ್ತಾರೆ. ಅಂದರೆ ಫಾರ್ ಮೀ ಡ್ಯಾನ್ಸ್ ಇಸ್ ನಥಿಂಗ್ ಬಟ್ ಎಕ್ಸ್ಪ್ರೆಷನ್ ಅಂತ, ಒಂದು ಬಾಡಿ ಎಕ್ಸ್ಪ್ರೆಸ್ ಮಾಡೋ ರೀತಿ, ಖುಷಿನ. ಸೊ ಸಖತ್ ಮಜಾ ಇರುತ್ತೆ ಹರಿಕೃಷ್ಣ ಅವ್ರ ಮ್ಯೂಸಿಕಿಗೆ ಡ್ಯಾನ್ಸ್ ಮಾಡೋಕ್ಕೆ. ಹೊಸ ಥರ ಸೌಂಡಿಂಗ್, ತುಂಬಾ ಸ್ಟೈಲಿಶ್ ಪ್ರೆಸೆಂಟೇಷನ್, ಜೊತೆಗೆ ಯೋಗರಾಜ್ ಭಟ್ರ ಲಿರಿಕ್ಸ್ ಅಂತೂ ತುಂಬಾ ಯೂನಿಕ್ ಆಗಿದೆ, ವಿಚಿತ್ರವಾಗಿದೆ, ಸಖತ್ ಆ್ಯಟಿಟ್ಯೂಡ್ ಇರೋ ಥರ ಸಾಂಗ್. ಯಶ್ ಒಬ್ಬ ಅದ್ಭುತ ಡ್ಯಾನ್ಸರ್ ಆಗಿದ್ರೂ ಕೂಡ ಹೆಚ್ಚು ಸ್ಟೆಪ್ ಹಾಕೋದಕ್ಕೆ ಇಲ್ಲಿ ಅವಕಾಶವೇ ಇರಲಿಲ್ಲ. ಯಾಕಂದ್ರೆ ಹೆಚ್ಚು ಕಟ್ ಶಾಟ್ಗಳನ್ನು ಬಳಸ್ಕೊಂಡೇ ಹಾಡನ್ನು ಅದ್ಭುತವಾಗಿ ಚಿತ್ರೀಕರಿಸಲಾಗ್ತಾ ಇದೆ. ಯೋಗರಾಜ್ ಭಟ್ಟರ ಸಾಹಿತ್ಯವಿರೋ ಹಾಡಿಗೆ ಸಾಹಿತ್ಯಕ್ಕೆ ಹೊಂದುವಂತೆ ವಿಭಿನ್ನವಾಗಿ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾ ಇದ್ರು ಮುರಳಿ ಮಾಸ್ಟರ್. ಸ್ನಾನ ಮಾಡುವಾಗ ನಾನು ಸಿಂಗರ್ ಆಗ್ತೀನಿ. ಅಂದರೆ ಆಡಿಯೋ ಒಂದು ವೆಸ್ಟರ್ನ್ ಆಗಿದೆ, ಲಿರಿಕ್ಸ್ ಎಲ್ಲ ಮಾಸ್ ಆಗಿದೆ, 2 ಮಿಕ್ಸಪ್ ಆಗಿರೋದ್ರಿಂದ ನಾವು ಏನು ತುಂಬ ಟಫ್ ಆಗಿದೆ. ಅಂದರೆ ಆಡಿಯೋ ತುಂಬ ಸೌಂಡಿಂಗ್ ಅಂತ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ, ತುಂಬ ಅಂದರೆ ಹೊಸ್ದಾಗಿದೆ. ನಾವು ಕೊರಿಯೋಗ್ರಫಿ ಮಾಡೋಕ್ಕೆ ತುಂಬ ಚೆನ್ನಾಗಿರೋದ್ರಿಂದ ಯಶ್ ಸರ್ ಬಂದುಬಿಟ್ಟು ನನಗೆ ಅವ್ರ ಜೊತೆ ತುಂಬ ವರ್ಕ್ ಮಾಡಿದ್ದೀನಿ. ಅಂದರೆ ಅವ್ರ ಸ್ಟೈಲ್ ನಮ್ಗೆ ಗೊತ್ತು, ಅವ್ರು ಯಾವ ಥರ ಅವ್ರ ಬಾಡಿ ಲ್ಯಾಂಗ್ವೇಜ್ ಏನೋ ನಮ್ಗೆ ಗೊತ್ತಿರೋದ್ರಿಂದ ಈ ಸಾಂಗ್ನ ಡ್ಯಾನ್ಸ್ಗಿನ್ನ ಜಾಸ್ತಿ ಸ್ಟೈಲಿಶಾಗಿ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದರಲ್ಲಿ ಸಿಂಪಲಾಗಿ ಸುಮ್ಮನೆ ಲುಕ್ ವೈಸ್ ನೋಡೋದಾಗಲಿ, ಆಮೇಲೆ ಲೈನ್ಸ್ ಹೇಳೋದಾಗಲಿ, ಫಾರ್ಮೇಷನ್ಸ್ ಆಗಲಿ, ಈ ಥರದಲ್ಲಿ ಹೋಗ್ತಾ ಇದ್ದೀವಿ ನಾವು ಸಾಂಗ್. ಆಮೇಲೆ ಪ್ರಾಪರ್ಟೀಸ್ಗಳು ಡಿಫ್ರೆಂಟ್ ಪ್ರಾಪರ್ಟೀಸ್ ಇಟ್ಕೊಂಡು ಲೈಟಿಂಗ್ ಕಾನ್ಸೆಪ್ಟಲ್ಲಿ ನಮ್ಮ ಕಿಟಪ್ಪ ಬಂದು ತುಂಬ ಸ್ಟೈಲಿಶಾಗಿ ಮಾಡ್ತಾಯಿದ್ದಾರೆ. ಲೈಟಿಂಗ್ಸಲ್ಲೆಲ್ಲ ತುಂಬ ಚೆನ್ನಾಗಿ, ಅಂದರೆ ಇದು ಒಂಥರ ಡಿಫ್ರೆಂಟಾಗಿ ಮಾಡಬೇಕು ಅಂತ ವಾಮ್ ಟೋನ್ ಎಲ್ಲ ಸೇರಿ ಅಂತ ಮಾಡ್ತಾ ಇದ್ದೀವಿ ಇದರಲ್ಲಿ. ಮಳೆಯಲ್ಲಿ ಜೊತೆಯಲ್ಲಿ ಮತ್ತು ಜಾನಿ ಚಿತ್ರಗಳಲ್ಲಿ ಪ್ರೇಮ ಕಥೆಗಳನ್ನೇ ಹೇಳಿದ್ದ ನಿರ್ದೇಶಕ ಪ್ರೀತಮ್ ಗುಬ್ಬಿ ಜಾನು ಚಿತ್ರದಲ್ಲಿ ಒಂದು ಹೊಸ ಪ್ರೇಮ ಕಥೆಯನ್ನು ಎಳೆದಿದ್ದಾರೆ. ಮೈಸೂರಿನ ಹುಡುಗ ಉತ್ತರ ಕರ್ನಾಟಕದ ಹುಡುಗಿಯ ಲವ್ ಸ್ಟೋರಿಗೆ ವಿಭಿನ್ನ ನಿರೂಪಣೆಯ ಟಚ್ ಕೊಡ್ತಿದ್ದಾರೆ. ನಾವು ಮಾಡೋ ಸ್ಕ್ರಿಪ್ಟ್ಸಲ್ಲೆಲ್ಲ ಎಂಟರ್ಟೈನ್ಮೆಂಟ್ ಒಂದು ಮೇಜರ್ ಆಸ್ಪೆಕ್ಟ್ ಇಟ್ಕೊಂಡೇ ಇರ್ತೀವಿ. ಅದೇ ಥರ ಇದರಲ್ಲೂ ತುಂಬ ಎಂಟರ್ಟೈನ್ಮೆಂಟ್ ಇದೆ. ಆ ಎಂಟರ್ಟೈನ್ಮೆಂಟ್ ಮಧ್ಯ ಒಂದು ಮೈಸೂರು ಹುಡುಗ, ಒಂದು ಹುಬ್ಳಿ ಹುಡುಗಿ ಮಧ್ಯೆ ನಡೆಯೋ ಒಂದು ಲವ್ ಸ್ಟೋರಿ ಇದು. ಅದ್ರ ಸುತ್ತ ಕ್ಯಾರೆಕ್ಟರ್ಸು ರಂಗಾಯಣ ರಘು, ಸಾಧು ಅವರು, ಶೋಭರಾಜು, ಮಧು, ಇಂಥ ಒಂದು ಹಲವಾರು ಕ್ಯಾರೆಕ್ಟರ್ ಬಂದು ಹೋಗ್ತಾ ಇರುತ್ತೆ. ಆ ಮಧ್ಯೆ ನಡೆಯೋ ಒಂದು ಲವ್ ಸ್ಟೋರಿ.
ಲವ್ ಗಿವ್ ಅಂದ್ರೆ ನಾನು ಕಂಗಾಲಾಗ್ತೀನಿ ಶಿವನೇ ನಾವೀಗ ಒಂದು ಇಂಟ್ರಡಕ್ಷನ್ ಶಾಟ್ ಶೂಟ್ ಮಾಡ್ತಾ ಇದ್ದೀವಿ ಯಶ್ ಅವ್ರದ್ದು. ಆ ಸೌಂಡಿಂಗೇ ಬೇರೆ ಥರ ಇದೆ. ಅಂದರೆ ತುಂಬ ವೆಸ್ಟರ್ನ್ ಬೀಟ್ಸ್, ತುಂಬ ರಗ್ಗೆಡ್ ಫೀಲಲ್ಲಿ ವೆಸ್ಟರ್ನ್ ಬೀಟ್ಸ್ಗೆ ನಮ್ಮ ಕನ್ನಡ ಲೋಕಲ್ ಲೈನ್ಸ್, ಶಿವಲಿಂಗು, ಏನು ಸಮಾಚಾರ ರೀ, ಈ ಥರ ವರ್ಡ್ಸ್ ಹಾಕ್ಕೊಂಡು ಯೋಗರಾಜ್ ಭಟ್ ಅವ್ರು ಬರೆದಿರೋ ಲೈನ್ಸು. ಆ ಮಿಕ್ಸಿಂಗೇ ಒಂಥರ ಅದೇನಂತಾರೆ, ಒಂದು ವೆಸ್ಟರ್ನ್ಗೂ ನಮ್ಮ ಲ್ಯಾಂಗ್ವೇಜ್, ಕನ್ನಡ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿದ್ರೆ ಹೆಂಗೆ ಬರುತ್ತೆ ಒಂದು ಸಾಂಗು. ತುಂಬ ಕಾಂಟೆಂಪ್ರರಿ ಸಾಂಗು, ತುಂಬ ಮಜವಾಗಿ ಕೇಳೋ ಸಾಂಗು. ಹರಿಕೃಷ್ಣ ಮ್ಯೂಸಿಕ್ ಕಂಪೋಸ್ ಮಾಡಿರೋ ಜಾನುಗೆ ಯೋಗರಾಜ್ ಭಟ್ 3 ಹಾಡುಗಳನ್ನು ಬರೆದಿದ್ದಾರೆ. ಮಿಕ್ಕಂತೆ ಜಯಂತ್ ಕಾಯ್ಕಿಣಿ 2 ಹಾಡುಗಳಿಗೆ ಸಾಹಿತ್ಯ ಬರೆದಿದ್ದಾರೆ. ಈ ಹಾಡಿನ ಚಿತ್ರೀಕರಣ ಮುಗಿಸಿ ಜಾನು ಟೀಮ್ ಇನ್ನೊಂದು ಹಾಡಿನ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ಹಾರ್ತಾ ಇದೆ. ಒಟ್ಟಾರೆ ಜಾನು ಲವ್ ಸ್ಟೋರಿ ಏಪ್ರಿಲ್ನಲ್ಲಿ ನಿಮ್ಮ ಮುಂದೆ ಬರೋದು ಖಂಡಿತ ಗ್ಯಾರಂಟಿ. ಅಶೋಕ್ ದಾವಣಗೆರೆ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಸುಭಾಷ್ ಚಂದ್ರ ಬೋಸು ನಾನು, SSLC 2ನೇ ಸರ್ತಿ ಪಾಸು ನಾನು, ಶಿವನೇ